ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದೇ ವಾಟ್ಸಪ್ ಅಕೌಂಟ್ನ ಎರಡು ಮೊಬೈಲಲ್ಲಿ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ವಾಟ್ಸಪ್ ಅಕೌಂಟ್ ಇದೆ. ಇನ್ನೊಂದು ಮೊಬೈಲಲ್ಲಿ ವಾಟ್ಸಪ್ ಅಕೌಂಟ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅಪ್ಲಿಕೇಶನ್ನ ಓಪನ್ ಮಾಡೋಣ. ಓಪನ್ ಮಾಡಿದ್ಮೇಲೆ ಇಲ್ಲಿ ವೆಲ್ಕಮ್ ಟು ವಾಟ್ಸಪ್ ಅಂತ ಇರುತ್ತೆ. ಅಗ್ರಿ ಆ್ಯಂಡ್ ಕಂಟಿನ್ಯೂ ಕೊಡೋಣ. ಅದಾದಮೇಲೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನಾವಿಲ್ಲಿ ಮೊಬೈಲ್ ನಂಬರ್ ಹಾಕ್ಬಾರ್ದು. ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ 3 ಡಾಟೆಡ್ ಲೈನ್ ಕಾಣಿಸ್ತೈತೆ ನೋಡಿ, ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಲಿಂಕ್ ಆ್ಯಸ್ ಕಂಪನಿ ಡಿವೈಸ್ ಅಂತ ಕೇಳ್ತಾ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಒಂದು QR ಕೋಡ್ ಓಪನ್ ಆಗುತ್ತೆ. ಓಕೆ, ಈ QR ಕೋಡ್ನಿಂದನೇ ನಾವು ಈ ಒಂದು ವಾಟ್ಸಪ್ನ ಯೂಸ್ ಮಾಡ್ಬೋದು. ಆಮೇಲೆ ಈ ಸ್ಟಾಪ್ ಆಪ್ಷನ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ಮೊಬೈಲಿಗೆ ಬನ್ನಿ. ಇಲ್ಲಿ 3 ಡಾಟೆಡ್ ಲೈನ್ ಕಾಣುತ್ತೆ ನೋಡಿ, ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ಲಿಂಕ್ಡ್ ಡಿವೈಸಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಟಚ್ ಕೊಡಿ. ಇದಾದಮೇಲೆ ಲಿಂಕ್ ಡಿವೈಸ್ ಅಂತ ತೋರಿಸ್ತಾ ಇದೆ, ಅದ್ರ ಮೇಲೆ ಮತ್ತೆ ಲಿಂಕ್ ಡಿವೈಸ್ ಕೊಡಿ. ನೀವು ಏನೋ ಒಂದು ಪ್ಯಾಟರ್ನ್ ಹಾಕಿರ್ತೀರ, ಅದು ಒಂದು ಮೊಬೈಲ್ದೊಂದು ಪ್ಯಾಟರ್ನ್ ಇಲ್ಲಿ ಹೊಡೀರಿ. ಅದಾದಮೇಲೆ ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಈ ಒಂದು QR ಕೋಡ್ನ ಈ ಮೊಬೈಲಿಂದ ಸ್ಕ್ಯಾನ್ ಮಾಡಬೇಕು. ಓಕೆ, ಸ್ಕ್ಯಾನ್ ಮಾಡಿದ್ಮೇಲೆ ಈ ಒಂದು ವಾಟ್ಸಪ್ ಏನಿದೆ ಆ ಒಂದು ಕಂಪ್ಲೀಟಾಗಿ ಈ ಒಂದು ಮೊಬೈಲ್ಗೆ ಇವಾಗ ಬರುತ್ತೆ ನೋಡಿ. ಲೋಡಿಂಗ್ ಯುವರ್ ಚಾಟ್ಸ್ ಅಂತ ಇದೆ. ಓಕೆ, ಈ ಒಂದು ಈ ಮೊಬೈಲಲ್ಲಿರೋ ಎಲ್ಲ ಲೋಡಿಂಗ್ ಚಾಟ್ಸ್ಗಳು ಎಲ್ಲ ಲೋಡ್ ಆಗ್ತಾ ಇದೆ ಇದಕ್ಕೆ. ಯಾಕಂದರೆ ಈ ಮೊಬೈಲ್ಗೆ ಬರಬೇಕಲ್ಲ, ಇದರಲ್ಲಿ ಏನು ಚಾಟ್ ಮಾಡಿದಿರೋ ಫೋಟೋಸು ವೀಡಿಯೋಸು ಪ್ರತಿಯೊಂದು ಕೂಡ ಈ ಒಂದು ಮೊಬೈಲ್ಗೆ ಬರುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಇಷ್ಟು ಈಸಿಯಾಗಿ ಮಾಡ್ಕೋಬೋದು. ಈ ಒಂದು ವಾಟ್ಸಪ್ ಚಾಟ್ಗಳು ಏನೇನಿದೆಯೋ ಅದು ಪ್ರತಿಯೊಂದು ಕೂಡ ಈ ಒಂದು ಮೊಬೈಲಲ್ಲಿ ನಾವು ನೋಡ್ಕೋಬೋದು. ಓಕೆ, ನೋಡ್ಬೋದು. ಈಗ ಇನಿಷಿಯಲೈಸಿಂಗ್ ಆಗ್ತಾ ಇದೆ. ಒಂದ್ಸಲ ಇನಿಷಿಯಲ್ ಆದಮೇಲೆ ಈ ಒಂದು ಪ್ರತಿಯೊಂದು ಡೀಟೇಲ್ಸ್ನ ನಾವು ಇಲ್ಲಿ ನೋಡ್ಬೋದು. ಈಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈಗ ನೋಡಿ ಇಲ್ಲಿ ಏನು ಚಾಟ್ ಇದೆಯೋ ಅದೇ ಚಾಟ್ ಇಲ್ಲಿ ಬಂದಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಇದೇ ಥರ ಹೊಸ ವೀಡಿಯೋಗಳು ನಮ್ಮ ಚಾನಲಲ್ಲಿ ಸಿಗ್ತವೆ. ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.